ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ಬಾಳೆಹಣ್ಣು ಮತ್ತು ಮೊಟ್ಟೆಯನ್ನು ಬಳಸ್ಕೊಂಡು ಹೆಲ್ತಿಯಾಗಿರುವ ಒಂದು ಕೇಕನ್ನು ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿ, ತುಂಬ ಸಿಂಪಲ್ಲಾಗಿ ಮತ್ತು ಬೇಗನೆ ಮಾಡ್ಕೋಬೋದು. ಮಕ್ಕಳು ರಜದಲ್ಲಿ ಮನೇಲಿರ್ತಾರಲ್ಲ, ಅವರಿಗೂ ಸಹ ಹೀಗೆ ಮಾಡಿಕೊಟ್ರೆ ಖುಷಿ ಪಡ್ತಾರೆ. ನೋಡಿ, ನಾನು 4 ಬಾಳೆಹಣ್ಣು ತೊಗೊಂಡಿದ್ದೀನಿ. ನಿಮ್ಮನೆಗೆ ತುಂಬ ಹಣ್ಣಾಗಿರೋ ಬಾಳೆಹಣ್ಣು ಏನಾದರೂ ಕಪ್ಪಾಯಿತು ಅಂದರೆ ಎಸೆಯೋಕ್ಕೆ ಹೋಗಬೇಡಿ, ಅದನ್ನು ಸಹ ಈ ಥರ ಬಳಸ್ಕೊಂಡು ಮಾಡ್ಕೋಬೋದು. ನೋಡಿ, ನಾನು ಬಾಳೆಹಣ್ಣಿನ ಸಿಪ್ಪೆನ ತಕ್ಕೊತಾ ಇದ್ದೀನಿ. ಹೀಗೆ ಬಾಳೆಹಣ್ಣಿನ ಸಿಪ್ಪೆ ತಕ್ಕೊಂಡ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ನೋಡಿ, ನಾನು ರುಬ್ಕೊಂಡು ಬಂದಾಯಿತು. ನೈಸಾಗಿ ರುಬ್ಬಿದ್ದೀನಿ. ಇವಾಗ ನಾನು 2 ಮೊಟ್ಟೆಯನ್ನು ತಗೊಳ್ತಾ ಇದ್ದೀನಿ. ನೋಡಿ, 2 ಮೊಟ್ಟೆನೂ ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1 ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಬಾಳೆಹಣ್ಣಿಂದು ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. 1 ಗಂಟಿಲ್ದಂಗೆ ಮೊಟ್ಟೆ ಜೊತೆ ಚೆನ್ನಾಗಿ ಮಿಶ್ರಣ ಆಗಬೇಕದು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು 3 ಸ್ಪೂನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆನೂ ಸಹ ಚೆನ್ನಾಗಿ ಕರಗೋ ಥರ ಈಗ ಬೀಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು 200 ಗ್ರಾಮು ಮೈದಾ ಹಾಕ್ಕೊತಾ ಇದ್ದೀನಿ. ಮೈದಾ ಹಾಕ್ಕೊಂಡು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು 1 ಲೋಟ ಹಾಲು ಹಾಕ್ಕೊಂಡಿದ್ದೀನಿ. ನೋಡಿ, ಹಾಲು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ 1/4 ಲೋಟದಷ್ಟು ಎಣ್ಣೆ ಹಾಕ್ಕೋಬೋದು. ನಿಮ್ಮ ಹತ್ರ ಏನಾದರೂ ಬೆಣ್ಣೆ ಇದ್ದರೆ ಬೆಣ್ಣೆ ಸಹ ಹಾಕ್ಕೋಬೋದು. ನಾನಿವತ್ತು ಎಣ್ಣೆ ಹಾಕ್ಕೊಂಡಿದ್ದೀನಿ, ಸನ್ಫ್ಲವರ್ ಆಯಿಲು. ಹಾಲು 1 ಲೋಟ ತೊಗೊಂಡ್ರೆ ಎಣ್ಣೆನ 1/4 ಲೋಟ ತೊಗೋಬೇಕು. ನೋಡಿ, ಹೀಗೆ ಚೆನ್ನಾಗಿ ಬೀಟ್ ಮಾಡ್ಕೋಬೇಕದನ್ನು. ಇವಾಗ ನಾನು ಒಂದು ಸ್ವಲ್ಪ ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಹಾಕ್ಕೊಂಡೆ. ಬೇಕಿಂಗ್ ಸೋಡಾ ಅರ್ಧ ಸ್ಪೂನು, ಬೇಕಿಂಗ್ ಪೌಡರ್ 1 ಸ್ಪೂನ್ ಹಾಕ್ಕೊಂಡು ಆಕ್ಟಿವೇಟ್ ಆಗೋಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಶ್ರಣ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಈಗ ಮಿಶ್ರಣ ಆದಮೇಲೆ ಇದಕ್ಕೆ ಚಾಕೋ ಚಿಪ್ಸ್ ಹಾಕ್ಕೊತಾ ಇದ್ದೀನಿ. ಚಾಕೋ ಚಿಪ್ಸ್ ಇದ್ದರೆ ತುಂಬ ರುಚಿ ಬರುತ್ತೆ. ಅಲ್ಲಲ್ಲೇ ಕಾಣುತ್ತೆ ಮತ್ತು ರುಚಿನೂ ಬರುತ್ತೆ. ಅದರಿಂದ ಒಂಥರ ಚಾಕ್ಲೇಟ್ ಕೇಕ್ ಥರ ಆಗುತ್ತಿದು. ನೋಡಿ, ಚೆನ್ನಾಗಿ ಮಿಶ್ರಣ ಮಾಡೋದಾಯ್ತೀಗ. ಇವಾಗ ಒಂದು ಕೇಕ್ ಪ್ಯಾನಿಗೆ ಈ ಥರ ಬಟರ್ ಪೇಪರ್ನ ಕಟ್ ಮಾಡಿ ಇದನ್ನು ಹಾಕ್ಕೊತಾ ಇದ್ದೀನಿ. ನಾನು ಕೇಕ್ ಪ್ಯಾನಿಗೆ ಈಗ ಬಟರ್ ಪೇಪರ್ ಹಾಕ್ಕೊಂಡೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈಗ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಕೇಕ್ ಬ್ಯಾಟರ್ನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಹಾಕ್ಕೊಂಡಾಯ್ತು. ಈಗ 1-2 ಸರಿ ಹಿಂಗೆ ಟ್ಯಾಪ್ ಮಾಡಿ ನಾನು ಈಗ ಚಾಕೋ ಚಿಪ್ಸನ್ನು ಮತ್ತೆ ಅದ್ರ ಮೇಲೆ ಡೆಕೋರೇಷನ್ಗೆ ಹಾಕ್ಕೊತಾ ಇದ್ದೀನಿ. ತುಂಬ ರುಚಿಯಾಗುತ್ತೆ ಇದು. ಚಾಕೋ ಚಿಪ್ಸ್ ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ. ನಾನೀಗ ಓವನ್ ಇಲ್ಲ ನಮ್ಮ ಮನೇಲಿ, ನಾನು ಹಾಗಾಗಿ ಬಾಣಲಿಯಲ್ಲೇ ಮಾಡ್ಕೊತಾ ಇದ್ದೀನಿ. ಈಗ ಕಲ್ಲುಪ್ಪನ್ನ ನಾನು ಲಾಸ್ಟ್ ಟೈಮ್ ಮಾಡಿದ್ದು ಎತ್ತಿಟ್ಟಿದ್ದೆ, ಅದನ್ನೇ ಹಾಕ್ಕೊಂಡು ಈಗ ಒಂದು 10 ನಿಮಿಷ ಪ್ರೀ ಹೀಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ನಾನು ಕೇಕ್ ಬ್ಯಾಟರ್ನ ಅದರೊಳಗಿಟ್ಟು ಈಗ ಮತ್ತೆ ಒಂದು ಅರ್ಧ ಗಂಟೆ ಈಗ ಕುಕ್ ಮಾಡೋಕ್ಕಿಟ್ಟಿದ್ದೀನಿ.
ನೋಡಿ ಅರ್ಧ ಗಂಟೆ ಆಯ್ತೀಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ, ಎಲ್ಲೂ ಅಂಟ್ತಾ ಇಲ್ಲ. ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತಕ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಆರಿದ ಮೇಲೆ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಚೆನ್ನಾಗೇ ಕುಕ್ ಆಗಿದೆ. ಈಗ ಬಟರ್ ಪೇಪರನ್ನು ತಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ತುಂಬ ರುಚಿಯಾಗಿರುತ್ತೆ ಮತ್ತು ಸ್ಪಾಂಜಿಯಾಗಿ ಬಂದಿದೆ ಕೇಕು. ತುಂಬ ರುಚಿ ಇರುತ್ತೆ ಮತ್ತು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನೋಡಿ ನೀವೇ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ ಅಂತ. ಒಳಗೂ ಸಹ ಚೆನ್ನಾಗೇ ಕುಕ್ ಆಗಿದೆ. ಇದು ಒಂಥರ ಹನಿ ಕೇಕ್ ಥರ ಕಾಣ್ತಾ ಇದೆ. ಟೇಸ್ಟು ಅಷ್ಟೇ ಚೆನ್ನಾಗಿ ಬಂದಿತ್ತು. ತುಂಬ ಇಷ್ಟಪಟ್ಟು ಮಕ್ಕಳೆಲ್ಲ ತಿಂದರು ನಮ್ಮ ಮನೇಲಿ. ನೋಡಿ ಈಗ ನಾನು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ನನ್ನ ವಿಡಿಯೋ ಏನಾದರೂ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಥ್ಯಾಂಕ್ ಯು.